ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಪಂಚವಾರ್ಷಿಕ ಚುನಾವಣೆ ದಿನಾಂಕ 14/12/2025 ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4:15 ಗಂಟೆವರೆಗೂ ನಡೆಯಲಿದೆ. ಅದಕ್ಕೆ ತಮ್ಮೆಲ್ಲರೂ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳೋದಿಷ್ಟೇ. ಮಾನ್ಯ ಗೌರವಾನ್ವಿತ ರಾಜ್ಯದ ವಿವಿಧ ಜಿಲ್ಲೆಯ ವಿವಿಧ ತಾಲೂಕಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ಬಾರಿ ಬದಲಾವಣೆ ಜಗದ ನಿಯಮ. ಹಾಗಾಗಿ ಕಳೆದ ಬಾರಿ SRR ತಂಡಕ್ಕೆ ಮತದಾನ ಮಾಡಿ 3.5 ವರ್ಷ ಸಂಘ ಮತ್ತು ಸದಸ್ಯರಿಗೆ ತುಂಬ ಅನ್ಯಾಯ ಆಗಿದೆ. ಸಂಘಕ್ಕಂತೂ ತುಂಬಲಾರದ ನಷ್ಟ ಆಗಿದೆ. ಹಾಗೂ ರಾಜ್ಯದ ಸದಸ್ಯರುಗಳು ಬೀದಿಗೆ ಬಂದಿದ್ದಾರೆ. ಏನು OCCC ಅಂತ ಹಾಗೂ ಸ್ಮಾರ್ಟ್ ಮೀಟ್ರ್ ಬಗ್ಗೆ 4/4/2025 ಆದೇಶ ಆಗಿದ್ದಂಥ ಇಂದಿನ ಎಲ್ಲ ಕಡತಗಳಿಗೂ ಕರೆಂಟ್ ಸಿಗದೆ 9 ತಿಂಗಳಿಂದ ಪರಿತಪಿಸ್ತಾ ಇದ್ದೇವೆ. ಗುತ್ತಿಗೆದಾರರು ತುಂಬ ಕಷ್ಟದಲ್ಲಿದ್ದಾರೆ. ಅಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೆ ಸರ್ಕಾರದ ವಿರುದ್ಧ ಒಂದು ಹೋರಾಟ ಮಾಡಬೇಕಾಗಿತ್ತು. ಮಾಡದೇ ನಿರ್ಲಕ್ಷ್ಯತನ ತೋರಿದಂಥ RR ತಂಡಕ್ಕೆ ಧಿಕ್ಕಾರ ನಾವು ಕೂಗುತ್ತಾ, ಹಾಗೆ ಮುಂಬರುವ ದಿನಗಳಲ್ಲಿ ದಿನಾಂಕ 14/12/2025 ನಡೆಯಲಿರುವ ಚುನಾವಣೆಯಲ್ಲಿ SMK ತಂಡಕ್ಕೆ ತಮ್ಮೆಲ್ಲರ 61 ಪವಿತ್ರವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮೆಲ್ಲರೂ ಸವಿನಯ ಪ್ರಾರ್ಥನೆ ಮಾಡಿಕೊಂಡೇನೆ. ಮಾಜಿ ಜಿ ರುದ್ರೇಶ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಹೌಸಿಂಗ್ ಸೊಸೈಟಿಯ ಅಧ್ಯಕ್ಷರು. ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಏನಿವತ್ತ ಪಂಚವಾರ್ಷಿಕ 5 ವರ್ಷಕ್ಕೆ ಚುನಾವಣೆ ಇವತ್ತು ನಮ್ಮ ಮುಂದೆ ಇದೆ. ಈ ಚುನಾವಣೆಯಲ್ಲಿ ಎಲ್ಲ ಸದಸ್ಯರುಗಳಲ್ಲಿ ಏನು ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ, ನಾವು 5 ವರ್ಷ ನಾವೇನಾರ ಅವ್ರಿಗೆ ಅಧಿಕಾರ ಕೊಟ್ಟರೆ ನಮ್ಮ ಗುತ್ತಿಗೆದಾರನ ಸರ್ವನಾಶ ಮಾಡೋದರಲ್ಲಿ ಅವರು ಖಂಡಿತವಾಗಲು ತಯಾರಿರ್ತಾರೆ. ಯಾಕೆಂದರೆ ಆಲ್ರೆಡಿ ಇವತ್ತಿನ ದಿವಸ ನಮ್ಮ ಗುತ್ತಿಗೆದಾರರು ಕಟ್ಟಕಡೆಯ ಗುತ್ತಿಗೆದಾರರು ಒಂದು ಸಣ್ಣ ಕೆಲಸನೂ ಡಿಪಾರ್ಟ್ಮೆಂಟ್ನಲ್ಲಿ ಮಾಡ್ಸೋಕ್ಕಾಗ್ತಾಯಿಲ್ಲ. ಒಂದು ತುಂಡು ಗುತ್ತಿಗೆ ಅಂತ ನಾವು 2018ರಲ್ಲಿ ನಮ್ಮ SMK ಅವರು ಏನು ನಾವು ಅವತ್ತು ಅನುಷ್ಠಾನ ಮಾಡಿದೆವು ಸರ್ಕಾರದ ಲೆವೆಲಲ್ಲಿ, ಈ ಮಹಾನುಭಾವ ಏನು 2023ರಲ್ಲಿ ಬಂದು ನಮ್ಮ ಸಂಘಕ್ಕೆ ಒಂದೇ ಒಂದು ನಮ್ಮ ಸಣ್ಣ ಗುತ್ತಿಗೆದಾರರಿಗೂ 5 ಲಕ್ಷ ನಾವೇನು ಮಾಡಿದ್ದೋ ಅದನ್ನು ಅನುಷ್ಠಾನ ಮಾಡೋಕ್ಕೆ ಇವ್ರ ಕೈಲಿ ಯೋಗ್ಯತೆ ಇಲ್ಲ ಇವರಿಗೆಲ್ಲನ. ದಯಮಾಡಿ ಇವತ್ತಿನ ದಿವಸ ನಾವೇನು ನಮ್ಮ ರುದ್ರೇಶ್ ಅವರು ಇರ್ಬೋದು, ನಮ್ಮ ಎಲ್ಲ ಆತ್ಮೀಯ ನಮ್ಮ SMK ತಂಡದ ಗಟ್ಟಾಳುಗಳಿದ್ದಾರೆ. ಇವತ್ತು ಏನು ನಮ್ಮ ಗುತ್ತಿಗೆದಾರರಿಗೆ ಸಮಸ್ಯೆ ಇದೆ ಆ ಎಲ್ಲ ಸಮಸ್ಯೆಗಳನ್ನು ತೊಲಗಿಸ್ಬೇಕು, ನಮ್ಮ ತಂಡವನ್ನು ಗೆಲ್ಲಿಸ್ಬೇಕು. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಸಂಘ ಯಾವ ಸ್ಥಿತಿ ಬಂದಿದೆ ಅಂದರೆ 1922ರ ಸಂಘ ಇವತ್ತಿನ ದಿವಸ ಸಂಘ ಅಧೋಗತಿಗೆ ಬಂದಿದೆ. ಒಂದೇ ರೂಪಾಯಿ ನಾವು 4 ಕೋಟಿ ಹಣ ಫಿಕ್ಸೆಡ್ ಇಕ್ಕಿ ನಾವು ನೆಲಮಂಗಲದ ಬಳಿ ಜಾಗ ತೊಗೊಂಡಿದ್ದೋ. ಆ ಜಾಗದಲ್ಲಿ ಇವತ್ತಿನ ದಿವಸ ಆ ಜಾಗ ತೊಗೊಂಡು ನಾವು ಇವ್ರ ಥರನೇ ನಾವು ಆಡಳಿತ ಮಾಡಿದ್ದೀವಲ್ವಾ. ಯಾಕೆ ಇವರು ₹1 ದುಡ್ಡು ಬಿಡ್ದಂಗೆ ಸಂಘದಲ್ಲಿ ಎಲ್ಲ ದುಡ್ಡನ್ನು ಪೋಲ್ ಮಾಡಿಬಿಟ್ರು. ದಯಮಾಡಿ ಹೇಳ್ತಾ ಇದ್ದೀನಿ ಕೇಳಿ ಮಹಾ ಗುತ್ತಿಗೆದಾರರೇ, 5 ಲಕ್ಷ ರೂಪಾಯಿ ದುಡ್ಡು ಮಾತ್ರ ಇದೆ ನಮ್ಮ ಸಂಘದಲ್ಲಿ. ಆ ಚುನಾವಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ 25,000 ರೂಪಾಯಿ ಕೊಟ್ಟಿದ್ರೆ ಶಾಶ್ವತ ಮೆಂಬರ್ಶಿಪ್ ಕೊಡ್ತೀನಿ ಅಂತ ಆ ಶಾಶ್ವತ ಮೆಂಬರ್ಶಿಪ್ಗೆ ಇವತ್ತು ಅನೌನ್ಸ್ ಮಾಡಿ 25,000 ರೂಪಾಯಿ ತೊಗೊಂಡು ಸದಸ್ಯರ ಹಣವನ್ನು ಇವತ್ತಿನ ದಿವಸ ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಅದು ಆ ಎಲೆಕ್ಷನ್ನಲ್ಲೂ ಏನೇನು ಮಾಡ್ತಾರೋ ಅದು ನಮಗಂತೂ ಗೊತ್ತಿಲ್ಲ. 2 ಜನರಲ್ ಬಾಡಿ ಇವತ್ತು ನಡೆದಿಲ್ಲ, ಅಪ್ರೂವಲ್ ಸಿಕ್ಕಿಲ್ಲ. ಸಂಘಕ್ಕೆ 3 ವರ್ಷದಿಂದ ಸಂಘನೇ ಸಹ ರಿನ್ಯೂವಲ್ ಮಾಡ್ದನು. ಇವತ್ತಿನ ದಿವಸ ನಮ್ಮ ಸಂಘ ಯಾವ ರೀತಿ ಮುನ್ನಡೆಸ್ತಾರೆ. ಎಲ್ಲ ನಮ್ಮ ಆತ್ಮೀಯ ಗುತ್ತಿಗೆದಾರ ಬಂಧುಗಳು, ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಗುತ್ತಿಗೆದಾರ ಬಂಧುಗಳು, ಏನಾರ ಅವನ ಕೈಗೆ ಮತ್ತೆ 5 ವರ್ಷ ಸರ್ಕಾರ ನಾವು ಅಧಿಕಾರ ಕೊಟ್ಟರೆ ಖಂಡಿತವಾಗಲೂ ನಮ್ಮ ಗುತ್ತಿಗೆದಾರರ ಅಸ್ತಿತ್ವ ಬಿಡ್ತಾನೆ. ಯಾಕೆಂದರೆ ಮೊದಲನೇದಾಗಿ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ಗುತ್ತಿಗೆದಾರರು 7.5 ಕಿಲೋವ್ಯಾಟ್ ತಕ್ಕ ಗುತ್ತಿಗೆದಾರರ ಅವಶ್ಯಕತೆ ಇಲ್ಲ. ಯಾಕೆ ಸ್ವಾಮಿ ಗುತ್ತಿಗೆದಾರರ ಅವಶ್ಯಕತೆ ಇಲ್ಲ? ನಾವು ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲುತ್ತಿದ್ದು ಸರ್ಕಾರ ಒಂದು ನಮಗೂ ಆದಂಥ ಒಂದು ಪರವಾನಿಗೆ ನೀಡಿದೆ. ಆ ಪರವಾನಿಗೆಯಲ್ಲಿ ನಾವು ವಿದ್ಯುತ್ ಗುತ್ತಿಗೆದಾರರ ಕೆಲಸ ಮಾಡಿಕೊಂಡು ನಾವು ಹೆಂಡತಿ ಮಕ್ಕಳು ಮರಿ ಜೊತೆ ನಾವು ಸಂಪಾದನೆ ಮಾಡಿ ನಾವು ಜೀವನ ನಡೆಸ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಗುತ್ತಿಗೆದಾರರ ಅವಶ್ಯಕತೆ ಇಲ್ವಾ? ಗುತ್ತಿಗೆದಾರರ ಅವಶ್ಯಕತೆ ಇರೋದ್ರಿಂದ ತಾವೆಲ್ಲರೂ ಏನಂದರೆ ಗುತ್ತಿಗೆದಾರನ್ನ ನಾವು ಇವತ್ತು ಕಡೆಗಣಿಸ್ತಿದ್ದರೆ ಅದೇ ಮಹಾನ್ ಭಾವನಿಗೆ ಏನಾರ ನಾವು ಏನಾರ ಓಟ್ ಹಾಕಿ ಏನಾರ ಗೆಲ್ಲಿಸಿದ್ರೆ ಖಂಡಿತವಾದ ನಮ್ಮ ಸಂಘನ ಯಾವುದೋ ಒಂದು ಕಂಪ್ನಿಗೆ ಅಡಾಯಿಕ್ಬಿಡ್ತಾರೆ. ಯಾಕೆ ಅಂತಂದರೆ ಎಲ್ಲ ಒಂದು ತುಂಡು ಗುತ್ತಿಗೆಯನ್ನು ನಮ್ಮ ಗುತ್ತಿಗೆದಾರರು ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡ್ತಾಯಿಲ್ಲ. ಯಾಕೆಂದರೆ ಎಲ್ಲ ಪ್ಯಾಕೇಜ್ನವ್ರಿಗೆ ಕೊಟ್ಟರೆ ಇವನಿಗೆ ಕಮಿಷನ್ ಬರ್ತೈತೆ ಅಂದ್ಬಿಟ್ಟು ಎಲ್ಲ ಕಮಿಷನ್ ಆಸೆಗೆ ನಮ್ಮ ಗುತ್ತಿಗೆದಾರನ
ಅಧೋಗತಿಗೆ ತಗೊಂಡೋಗೋವಂಥ ಕೆಲಸನ ನಮ್ಮ ಏನು ಇವಾಗ ಆಡಳಿತ ಮಂಡಳಿ ಇದೆ ಇದು ನಿರ್ಮೂಲನೆ ಆಗಬೇಕು ಅಂದರೆ ಏನು ಇವತ್ತಿನ ದಿವಸ 14/4/2025 ಭಾನುವಾರ ನಡೆಯುವ ಮಹಾ ಚುನಾವಣೆಯಲ್ಲಿ ತಾವೆಲ್ಲ ಭಾಗಿಯಾಗಿ ನಮ್ಮ ಸಂಘಕ್ಕೆ ಕಪ್ಪು ಚುಕ್ಕಿ ಏನಿದೆ ಆ ಕಪ್ಪು ಚುಕ್ಕೆ ನೀಗಲಾಡಿಸ್ಬೇಕು. ನೀವೆಲ್ಲ SMK ತಂಡಕ್ಕೆ ಓಟ್ ಹಾಕಬೇಕು. ಎಲ್ಲ ನಾನು ಏನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ, ನಮ್ಮ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಲ್ಲಿ ಎಲ್ಲ ವಿದ್ಯುತ್ ಗುತ್ತಿಗೆದಾರ ಪರವಾನಗಿಯನ್ನು ಖಂಡಿತವಾಗ್ಲೂ ಲೈಸೆನ್ಸ್ ಕಾಪಿ ತರಬೇಕು. ಅದ್ರ ಜೊತೆಗೆ ನಮ್ಮ ಸಂಘದ ID ಕಾರ್ಡ್ ತರಬೇಕು. ಏನು ಇವತ್ತಿನ ದಿವಸ ಸುಮಾರು 800 ಮತಗಳನ್ನು ಲೈಸೆನ್ಸ್ ಲ್ಯಾಪ್ಸ್ ಆಗಿದೆ. ಲೈಸೆನ್ಸ್ ಲ್ಯಾಪ್ಸ್ ಆಗಿದ್ರು ಸಂಘದಲ್ಲಿ ಅವ್ರಿಗೆ ಓಟ್ ಹಾಕೋಂಥ ಕೆಲಸನ ಇವತ್ತಿನ ದಿವಸ ಅಲ್ಲೂ ನಮ್ಮ ಗುತ್ತಿಗೆದಾರರಿಗೆ ಮೋಸ ಮಾಡಿದ್ದಾರೆ. ದಯಮಾಡಿ ನೋಡಿ, ಇಲ್ಲಿ ನಾವು ಇದು ಲೈಸೆನ್ಸ್ ಕಾಪಿ 2000 ಜನಕ್ಕೆ ಇವತ್ತಿನ ದಿವಸ ದುಡ್ಡು ಇಲ್ಲದಲ್ಲಿ ಲೈಸೆನ್ಸ್ ಇಲ್ಲದರೆ ಯಾಕಿಲ್ಲ, ಅವ್ರ ಹತ್ರ ದುಡ್ಡಿಲ್ಲ. ಯಾಕೆಂದರೆ ಕೆಲಸಗಳಿಲ್ಲ. 9 ತಿಂಗಳಿಂದ ಅದು ಗುತ್ತಿಗೆದಾರರು ಇವತ್ತಿನ ದಿವಸ ಕೂಲಿ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. RMC ಮೂಟೆ ಹೊರಕ್ಕೆ ಹೋಗ್ತಾ ಇದ್ದಾರೆ. ಅಂಥ ಗುತ್ತಿಗೆದಾರರ ಪರಿಸ್ಥಿತಿ ತಂದಂಥ ಮಹಾನ್ ಭಾವ ಇವನು ನಮ್ಮ ಸಂಘಕ್ಕೆ ದೊಡ್ಡ ಕಂಟಕ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಎಲ್ಲ ನಮ್ಮ ಆತ್ಮೀಯ ಗುತ್ತಿಗೆದಾರರು ಮಗದೊಮ್ಮೆ ತಮ್ಮ SMK ತಂಡಕ್ಕೆ ಓಟ್ ಹಾಕಿ ಗೆಲ್ಲಿಸಿದ್ದಾಯಿತು ಅಂದರೆ ಹಗಲಿರುಳು ನಾವು ವಿದ್ಯುತ್ ಗುತ್ತಿಗೆದಾರ ಸದಸ್ಯರಿಗೋಸ್ಕರ ದುಡಿತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. P. ನರಸಿಂಹಯ್ಯ, ಪೀಣ್ಯ, SLN ಎಲೆಕ್ಟ್ರಿಕಲ್ಸ್ ಮಾಲೀಕರು. ಇವಾಗ ಕೋಶಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯ ಅಭ್ಯರ್ಥಿಯಾಗಿದ್ದೇನೆ. ಈಗ ನೋಡಿ ಸ್ವಾಮಿ, ಇವರು ಮಾಡ್ತಾ ಇರೋದು ಏನಂದರೆ ಡಿವೈಡ್ ಆ್ಯಂಡ್ ರೂಲ್. ಏನು ಮಾಡ್ತಾರೆ ಅಂದರೆ ಇಬ್ಬರಿಗೂ ಜಗಳ ತಂದು ಇಟ್ಬಿಟ್ಟು ಮೂರನೇವನಿಗೆ ಇವನು ಲಾಭ ತಗೊಂಡು ಹೋಗ್ತಾ ಇರಬೇಕು, ಆ ಥರ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರ ಹತ್ರ ನಾವು ಕೇಳ್ಕೊಳ್ಳೋದು ಏನಂದರೆ ಎಲ್ಲರೂ ಸೇರಿ ದಯವಿಟ್ಟು 61 ಮತನೂ ನಿಮ್ಮ SMK ತಂಡಕ್ಕೆ ಹಾಕಿ ಈ ಸಲ ಜಯಶೀಲನಾಗಿ ಮಾಡಿ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ನೋಡಿ, ನಿನ್ನೆ ವಿಷಯ ಗೊತ್ತಾಯಿತು. ಮೈಸೂರಿಂದ ಇಲ್ಲಿಗೆ ಇಲ್ಲಿಗೆ ಬಂದಿದ್ದ ತಕ್ಷಣ ಏನು ಮಾಡಿದ್ರು, ಇಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು. ವೈಸ್ ಪ್ರೆಸಿಡೆಂಟ್ ಆಗಿ ಇವರು ಲಾಸ್ಟು 3 ಇಯರ್ಸ್ ಬ್ಯಾಕು ಇದ್ದರು. ಆಮೇಲೆ ಅಧ್ಯಕ್ಷರು ಆದರು. ಅಧ್ಯಕ್ಷರು ಆಗಿದ್ಮೇಲೆ ಏನು ನಮ್ಮ ಅಸೋಸಿಯೇಷನ್ಗೆ ಇವರು ಏನೂ ಮಾಡಲೇ ಇಲ್ಲ. ಎಲ್ಲ ನಿಮಗೆ ಗೊತ್ತೈತೆ. ಅದ್ರ ಬಗ್ಗೆ ಸ್ಮಾರ್ಟ್ ಮೀಟ್ರ್ ಬಗ್ಗೆನೂ ಎಲ್ಲರಿಗೂ ವಿಷಯ ಗೊತ್ತೈತೆ. ಆಮೇಲೆ OCCC ಬಂತು. OCCCನೂ ನಮ್ಮ ಕಾಂಟ್ರಾಕ್ಟ್ರಿಗೆ ಏನು ಹೇಳಿದ್ದಾರೆ ಅಂದರೆ, ನಾನು ಮಾಡ್ತಾಯಿದ್ದೀನಿ, ಎಲ್ಲ ನಾವು ನೋಡ್ತಾ ಇದ್ದೀನಿ, ಎಲ್ಲ ಲೆಟ್ರ್ ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ ಇರೋದು. ಇವತ್ತುವರೆಗೂ ಈ ಸ್ಮಾರ್ಟ್ ಮೀಟ್ರು ಏನೂ ಆಗಲೇ ಇಲ್ಲ. ನೋಡಿ ಸ್ವಾಮಿ, 909 ರೂಪಾಯಿ ಇದ್ದಿದ್ದು ಈ ಸ್ಮಾರ್ಟ್ ಮೀಟ್ರ್, 1000ನೇ ಇಟ್ಕೊಳ್ಳಿ, 1000 ಇದ್ದಿದ್ದು ಸಡನ್ನಾಗಿ 5000 ರೂಪಾಯಿ ಆಯಿತು. 5000 ರೂಪಾಯಿ ಇದರಲ್ಲಿ 4000 ರೂಪಾಯಿ ಇದು ತಲೆ ಮೇಲೆ ಬಿತ್ತು. ಇದು ಗ್ರಾಹಕರಿಗೆ ಬಿತ್ತು. ನೋಡಿ, ಗ್ರಾಹಕರ ನಮಗೆ ದೇವ್ರ ಥರ, ನಮಗೆ ಅನ್ನ ಕೊಡೋರು ದೇವರು ಅವರು ಗ್ರಾಹಕರು. ಈಗ ಸಡನ್ನಾಗಿ 5000 500 ರೂಪಾಯಿ ಡಿಪಾಸಿಟ್ ಕಟ್ಬಿಟ್ಟು ಒಂದು ಮನೆಗೆ ನಾವು ಮೀಟ್ರ್ ತೊಗೋಬೇಕಾದ್ರೆ 500 ರೂಪಾಯಿ ಡಿಪಾಸಿಟ್ 2 MMD ಕಟ್ತೀವಿ. 5000 ಕೊಟ್ಟು ಮೀಟ್ರ್ ತೊಗೊಳ್ಳಿ ಅಂದರೆ ಎಲ್ಲಿಂದ ಸಮಯ ತರಬೇಕಾಗಿರೋದು ಬಡವ. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಈ ಸಲ SMKಗೆ ಗೆಲ್ಲಿಸಿ, SMK ತಂಡಕ್ಕೆ 61 ಓಟು ಹಾಕಿ ದಯವಿಟ್ಟು ಎಲ್ಲರೂ ಜಯಶೀಲನಾಗಿ ಮಾಡಿ ಅಂತ ಎಲ್ಲರ ಹತ್ರ ಕೇಳ್ತಾಯಿದ್ದೀನಿ. ನನ್ನ ಹೆಸರು ಸಮೀವುಲ್ಲಾ, ಗ್ಲೋಬಲ್ ಎಲೆಕ್ಟ್ರಿಕಲ್ಸ್, ಜಯನಗರ ನಂದು.